ಸೌಜನ್ಯ ಪರ ನೋಟಾ ಅಭಿಯಾನಕ್ಕೆ ಜನಬೆಂಬಲ ಹೆಚ್ಚಾಗ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಬಿಜೆಪಿ ಮತಗಳು ಕೈ ಕೊಡುವಂತ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂಥ ಅಭಿಯಾನ ದೊಡ್ಡದಾಗಿ ಸದ್ದು ಮಾಡಿತ್ತು ಕರಾವಳಿ ಭಾಗದಂತ. ಈಗ ಚುನಾವಣೆಯಲ್ಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಬಿಜೆಪಿಗೆ ಇದು ಒಂಥರ ಆತಂಕ, ಶಾಕ್. ಮತಗಳ ಕ್ರೋಢೀಕರಣಕ್ಕೆ ಬಿಜೆಪಿ ನಾಯಕರು ನಾನಾ ಕಸರತ್ತು ಮಾಡ್ತಾ ಇದ್ದಾರೆ. ಅಣ್ಣಾಮಲೈ ಮೂಲಕ ಮತಬೇಟೆ ನಡೆಸೋಕೆ ಬಿಜೆಪಿ ಸಜ್ಜಾಗಿದೆ. ಈಗ ಇವತ್ತು ಸುಳ್ಯ, ಪುತ್ತೂರು ಭಾಗದಲ್ಲಿ ಅಣ್ಣಾಮಲೈ, ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಸೌಜನ್ಯ ಪರ ನೋಟಾ ಅಭಿಯಾನಕ್ಕೆ ಜನಬೆಂಬಲ ಜಾಸ್ತಿ ಆಗ್ತಾ ಇದೆ. ಸೌಜನ್ಯ ಸಾವಿಗೆ ನ್ಯಾಯ ಸಿಕ್ಕಿಲ್ಲ. ಬೇರೆ ಬೇರೆ ಕೇಸ್ಗಳಾದರೆ ಎಲ್ಲರೂ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ತಾರೆ. ಆದರೆ ಸೌಜನ್ಯ ಘಟನೆ ನಡೆದು ಇಷ್ಟು ವರ್ಷ ಆದರೂ ಕೂಡ ಯಾವ ಸರ್ಕಾರಗಳು ತಲೆ ಕೆಡಿಸಿಕೊಳ್ಳಿಲ್ಲ. ಹಾಗಾಗಿ ನಮ್ಮ ಓಟ್ ಯಾರಿಗೂ ಬೇಡ, ಬಿಜೆಪಿಗೂ ಬೇಡ, ಕಾಂಗ್ರೆಸ್ಗೂ ಬೇಡ, ನೋಟಾ ಯಾರಿಗೂ ಇಲ್ಲ. ಈ ರೀತಿ ಅಭಿಯಾನವನ್ನು ಕೈಗೊಂಡಿದ್ದಾರೆ. ಮನೆ ಮನೆಗೆ ಹೋಗಿ ಅದನ್ನು ಜಾಗೃತಿ ಮೂಡಿಸ್ತಾ ಇದ್ದಾರೆ. ಬಿಜೆಪಿ ನಾಯಕರಿಗೆ ಇದೊಂಥರ ಟೆನ್ಷನ್ ಹೆಚ್ಚು ಮಾಡಿದೆ. ಯಾಕಂತ ಹೇಳಿದ್ರೆ ಬಿಜೆಪಿಯ ಭದ್ರಕೋಟೆ ದಕ್ಷಿಣ ಕನ್ನಡ, ಓವರಾಲ್ ಕರಾವಳಿ ಭಾಗ. ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ. ನೋಡಿ, ಅಲ್ಲಿ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಬೈಕ್ಗಳಲ್ಲಿ ತೆರಳಿ ಹಳ್ಳಿ ಹಳ್ಳಿಗೆ ಹೋಗಿ ಕರೆ ಕೊಡ್ತಾ ಇದ್ದಾರೆ. ಈ ಬಾರಿ ನೋಟ್ ಹಾಕಿ, ನೀವು ಓಟ್ ಹಾಕಿ ಅಂತ. ನಮ್ಮ ಮತ, ನಮ್ಮ ಮತ, ನಮ್ಮ ಮತ, ಬೋಲೋ ಭಾರತ್ ಮಾತಾ ಕಿ. ಲೋಕಸಭಾ ಚುನಾವಣೆಯ ಎಲ್ಲ ಮತದಾರರಿಗೆ ಈ ಕಲ್ಮಡಕ ಭಾಗದ ನಡೆಸ್ತಿರುವಂತ ನೋಟಾ ಮತದಾನದ ಅಭಿಯಾನ, ಸೌಜನ್ಯಳ ನ್ಯಾಯಕ್ಕೋಸ್ಕರ ನೋಟಾ ಮತದಾನ. ಕಡೆಯ 10ನೇ ನಂಬರ್ನಲ್ಲಿ EM ಮಿಷಿನ್ನ ಬಟನನ್ನು ಒತ್ತಿದ್ರೆ ಅದು ನೋಟಕ್ಕೆ, ನಮ್ಮ ಸತ್ಯದ, ಧರ್ಮದ, ನ್ಯಾಯದ ಪರವಾದ ಹೋರಾಟಕ್ಕೆ ಸಿಗುವಂಥ ಮತದಾನ ಇದು. ನಮಗೆ ಒಂದು ಶಕ್ತಿಯನ್ನು ಕೊಡುವಂಥ ಮತದಾನ ಇದು. ಅದಕ್ಕೋಸ್ಕರ ಎಲ್ಲರೂ ನೋಟಕ್ಕೆ ಮತದಾನ ಮಾಡಿ. ನಾವು ನಡೆಸ್ತಿರುವಂಥ ನೋಟಾ ಮತದಾನದ ಅಭಿಯಾನ, ಸೌಜನ್ಯಳ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂಥ ಅಭಿಯಾನ ನಿರಂತರವಾಗಿ ನಡೀತಾ ಇತ್ತು, ಬಟ್ ಈಗ ಜಾಸ್ತಿ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಇದು ಬಿಜೆಪಿಗೆ ಯಾವ ರೀತಿ ಎಫೆಕ್ಟ್ ಆಗಬಹುದು, ಅದರ ಜೊತೆಗೆ ಬೆಂಬಲ ಯಾವ ರೀತಿ ಸಿಗ್ತಾ ಇದೆ ದಿನೇ ದಿನೇ ಅಂತ? ಪ್ರಭು, ನಿಜವಾಗ್ಲೂ ದಕ್ಷಿಣ ಕನ್ನಡದ ಇತಿಹಾಸವಲ್ಲೇ ಇಲ್ಲಿ ನೇರ ಹಣಾಹಣಿ ಇದ್ದಿದ್ದದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ. ಆದ್ರೆ ಈ ನಡುವೆ ನೋಟಾ ಚಳುವಳಿ ಅನ್ನುವಂಥದ್ದು ಸೌಜನ್ಯಳಿಗೆ ನ್ಯಾಯವನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಇದೀಗ ತೀವ್ರ ಸ್ವರೂಪವನ್ನ ಪಡಿತಾ ಇದೆ. ಮೊದಲು ನೋಟಾ ಅಂತ ಹೇಳಲಾಗ್ತಾ ಇತ್ತು, ಆದ್ರೆ ಅದು ಅಭಿಯಾನವಾಗಿ ಈಗ ಒಂದು ರೀತಿಯ ಚಳುವಳಿ ಮಾರ್ಪಡ್ತಾ ಇದೆ. ಪ್ರಮುಖವಾಗಿ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಬಿಜೆಪಿ ಒಂದು ಭದ್ರಕೋಟೆ, ಅದರಲ್ಲೂ ಪುತ್ತೂರು ಮತ್ತು ಸುಳ್ಯ ಭಾಗ ಅನ್ನುವಂಥದ್ದು ಬಹಳ ಒಂದು ದೊಡ್ಡ ಭದ್ರಕೋಟೆ. ಈ ಭದ್ರಕೋಟೆಯಲ್ಲಿ ನೋಟಾ ಚಳುವಳಿ ಅನ್ನುವಂಥದ್ದು ಬಹಳ ತೀವ್ರ ಸ್ವರೂಪವನ್ನ ಪಡಿತಾ ಇದೆ. ಇದರಲ್ಲೂ ಕೂಡ ಸೌಜನ್ಯಳ ಒಂದು ಸಮಾಜ, ಒಕ್ಕಲಿಗ ಸಮಾಜ ಅನ್ನುವಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಭಾಗದಲ್ಲೂ ಕೂಡ ಈ ನೋಟಾ ಅಭಿಯಾನ ಅನ್ನುವಂಥದ್ದು ಜಾಸ್ತಿ ತೀವ್ರತೆಯನ್ನ ಪಡಿತಾ ಇರುವಂತದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಬಿಜೆಪಿ ಪಕ್ಷಕ್ಕೆ ಒಂದು ದೊಡ್ಡ ಹೊಡೆತವನ್ನ ನೀಡುತ್ತೆ. ಈ ನೋಟದಿಂದ ಮತಗಳು ವಿಭಜನೆ ಆಗುವಂತ ಒಂದು ಭೀತಿ ಅನ್ನುವಂಥದ್ದು ಎದುರಾದೆ ಅದು ಬಿಜೆಪಿ ಪಕ್ಷಕ್ಕೆ ಅನ್ನುವಂತ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಆ ಒಂದು ಚುನಾವಣೆಯ ಪ್ರಚಾರ ಯಾವ ರೀತಿ ನಡೆಯುತ್ತೋ, ರಾಜಕೀಯ ಪಕ್ಷಗಳು ಯಾವ ರೀತಿ ನಡೆಸುತ್ತೋ ಅದೇ ರೀತಿಯಲ್ಲಿ ನೋಟಾ ಚಳವಳಿ ಕೂಡ ನಡೀತಾ ಇರುವಂತದ್ದು. ರೋಡ್ ಶೋ ಆಗಿರ್ಬೋದು, ಮನೆ ಮನೆ ಪ್ರಚಾರ ಆಗಿರ್ಬೋದು, ಸಾರ್ವಜನಿಕ ಸಭೆ ಆಗಿರ್ಬೋದು, ಇದರೊಂದಿಗೆ ಪ್ರಣಾಳಿಕೆಯನ್ನು ಹಂಚುವಂತ ಕೆಲಸಕ್ಕೂ ಕೂಡ ಹೋರಾಟಗಾರರು ಮುಂದಾಗಿದ್ದಾರೆ. ಜಿಲ್ಲೆಯಲ್ಲಿ ಲಕ್ಷಾಂತರ ಮಂದಿ ಸೌಜನ್ಯ ಪರವಾದ ಒಂದು ಪ್ರತಿಭಟನೆಗೆ ಭಾಗಿಯಾಗಿದ್ರು. ಹಾಗಾಗಿ ನೋಟಾ ಚಳುವಳಿಯ ಮೂಲಕ ಎಲ್ಲ ಏನು ಪ್ರತಿಭಟನಾಕಾರರ ಒಂದು ಮತ ಏನಿದೆ ಬೆಂಬಲ, ಅದು ಮತವಾಗಿ ಪರಿವರ್ತನೆ ಆಗುತ್ತಾ ಅನ್ನುವಂತ ಕುತೂಹಲ ಕೂಡ ಸದ್ಯ ನಿರ್ಮಾಣವಾಗಿದೆ. ಯಾವ ಪಕ್ಷಕ್ಕೆ ಇದು ಹೆಚ್ಚಿನ ಹೊಡೆತವನ್ನ ನೀಡುತ್ತೆ ಹಾಗೂ ಯಾವ ಪಕ್ಷಕ್ಕೆ ಇದು ಹೊರವಾಗುತ್ತೆ ಅನ್ನುವಂತ ಒಂದು ಚರ್ಚೆ ಕೂಡ ಈಗ ಮುನ್ನೆಲೆಗೆ ಬಂದಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ. ಎಲ್ಲರೂ ಬಂದರು. ಈ ಒಂದು ಹೆಣ್ಮಗಳಿಗೆ ನ್ಯಾಯ ಕೊಡಿಸಿ ಯಾರಿಂದೂ ಆಗಿಲ್ಲ. ನಮ್ಮ ಹೋರಾಟ ಯಾವುದೇ ರಾಜ್ಯಕ್ಕೆ ಪಕ್ಷಗಳ ವಿರುದ್ಧವಲ್ಲ. ನಮಗೆ ಸೌಜನ್ಯ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು. ಅದು ನಮ್ಮ ಮನೆ ಮಗಳು.
ಇದಕ್ಕೆ ಮಾತ್ರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವೆಲ್ಲೋಗಿ ನೀವು ಬಿ ಜೆ ಪಿಗೆ ಮತ ಹಾಕಬೇಡಿ, ಇಲ್ಲ ಕಾಂಗ್ರೆಸ್ಸಿಗೆ ಮತ ಹಾಕಬೇಡಿ, ಅದು ಸೌಜನ್ಯಗೋಸ್ಕರ ಮತ ಹಾಕಿ ಅಂತ ಇಂದಿನ ತನಕ ನಾವು ಎಲ್ಲೋ ಕೇಳೂ ಇಲ್ಲ. ನಾವು ಹೇಳ್ತಾ ಇರೋದು ಆ ಒಂದು ಮಗು